ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈ ರೀತಿ ದಮ್ ಕಟ್ಟಿರೋ ವಾಂಗಿಬಾತ್ ನೀವು ಯಾವಾಗಾದ್ರೂ ಟ್ರೈ ಮಾಡಿದ್ದೀರಾ? ಸೊ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಾನೀಗ ಒಲೆ ಮೇಲೆ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. 2 ಅಥವಾ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸೋಂಪು, 1 ಚಕ್ಕೆ, 2 ಲವಂಗ, 2 ಪಲಾವ್ ಎಲೆನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಬೇರೆ ಕಲ್ಲು ಆಗಿರ್ಬೋದು, ಚಕ್ರ ಮಗು ಇವೆಲ್ಲ ಖಾಲಿ ಆಗಿತ್ತು, ಸೊ ಆ್ಯಡ್ ಮಾಡಿಲ್ಲ, ನೀವು ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ 4 ಬ್ಯಾಡಿಗೆ ಮೆಣಸಿಕಾಯನ್ನ ನಾನು ಮುರಿದು ಹಾಕೊಳ್ತಾ ಇದ್ದೀನಿ. ಆಮೇಲೆ 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ತಿರುಗಿಸ್ಕೊಳ್ತೀನಿ. ಈ ರೆಸಿಪಿ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಬೇಗ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕ್ಲೀನಾಗಿ ತಿರುಗಿಸ್ಕೊಂಡಾದ್ಮೇಲೆ ವಾಂಗಿಬಾತ್ ಬದನೆಕಾಯಿ ಬರುತ್ತಲ್ಲ, ಉದ್ದ ಬದನೆಕಾಯಿ, ಸೊ ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಇದ್ರ ಜೊತೆ ಒಂದು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿದ್ದೀನಿ. ಸೊ ಅದು ನಿಮಗೆ ಅಲ್ಲಿ ಕಾಣ್ತಿಲ್ಲ ಅನಿಸುತ್ತೆ. ಕ್ಯಾಪ್ಸಿಕಮ್ ಒಂದು ಹಾಕಿದ್ದೀನಿ, ತಿರ್ಗಾ ಬದನೆಕಾಯಿ ಕೂಡ ಹಾಕಿದ್ದೀನಿ. ಇದ್ರ ಜೊತೆಗೆ ನೆನೆಸಿರೋ ಬಟಾಣಿ, ನೈಟ್ ನೆನೆಸಿ ಬಟಾಣಿನ ಮಾರ್ನಿಂಗ್ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಹಸಿ ಬಟಾಣಿ ಸಿಗ್ತಿದೆ, ನಾನು ಅದನ್ನೇ ಆ್ಯಡ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಹಸಿ ಬಟಾಣಿ ಹಾಕೋದ್ರಂತೂ ತುಂಬ ಟೇಸ್ಟ್ ಇದ್ದೇ ಇರುತ್ತೆ. ಈ ಎಲ್ಲನೂ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕಿದ್ರೆ ಒಂದೇ ಟೈಮಲ್ಲೇ ಹಾಕ್ಬಿಡ್ತೀನಿ. ಸೊ ನೀವು ಆಮೇಲೆ ಮತ್ತೆ ಹಾಕ್ಕೊಳ್ತೀನಿ ಅಂದರೆ ಪರವಾಗಿಲ್ಲ, ನಿಮಗೆ ಅಳತೆ ಗೊತ್ತಿರುತ್ತಲ್ಲ. ಸೊ ಅಡುಗೆ ಮಾಡೋರಿಗೆ ನೀವು ಯಾವಾಗಾದರೂ ಹಾಕ್ಕೊಳ್ಳಿ. ನಾನು ಒಂದೇ ಟೈಮಲ್ಲಿ ಉಪ್ಪು ಆ್ಯಡ್ ಮಾಡಿಬಿಟ್ಟಿರ್ತೀನಿ. ಲಾಸ್ಟಲ್ಲಿ ರುಚಿ ನೋಡ್ಕೊಳ್ಬೋದು. ಅದಾದಮೇಲೆ 3 ಟೊಮೊಟೊ ತೊಗೊಳ್ತಾ ಇದ್ದೀನಿ. ನಾನು ಇಲ್ಲಿ 5 ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಉಳಿಬೇಕಾಗತ್ತೆ ಈ ವಾಂಗಿಬಾತ್ಗೆ. ಟೊಮೊಟೊ ಜಾಸ್ತಿನೇ ಹಾಕ್ಕೊಳ್ತೀನಿ. ಸೊ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ನಿಮ್ಗೆ ಅಳತೆ ನೋಡಿ ನೀವು ಮಾಡ್ಕೊಳ್ಳಿ. ಅದಾದಮೇಲೆ ಇದು ದಮ್ ಕಟ್ಟಿರೋ ವಾಂಗಿಬಾತ್ ಆಗಿರೋದ್ರಿಂದ ಟೇಸ್ಟಿಗೋಸ್ಕರ ಒಂದು 3-4 ಎಲೆ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಪುದೀನ ಫ್ಲೇವರು. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಲೀನಾಗಿ ಎಲ್ಲನೂ ಕಲಿಸ್ಕೊಳ್ಬೇಕಾಗತ್ತೆ. ಟೊಮೊಟೊ ಮೆತ್ತಗೆ ಆಗಬೇಕು, ಅದರಲ್ಲೇ ಬದನೆಕಾಯಿ ಕೂಡ ಬೇಯಬೇಕು. ಮತ್ತು ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ ಅಂತ ಹೇಳಿ ಕಾಯಿ ತುರಿ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಕೊಬ್ಬರಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ತುರಿದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಈ ವಾಂಗಿಬಾತು ಪುಳಿಯೋಗರೆಗೆಲ್ಲ ಕೊಬ್ಬರಿ ಹಾಕಿದ್ರೇ ಟೇಸ್ಟ್ ಅಂತ ಹೇಳ್ಬೋದು. ಅದಾದಮೇಲೆ ವಾಂಗಿಬಾತ್ ಪೌಡರ್ನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ 2 ಅಥವಾ 3 ಸ್ಪೂನ್ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಟೇಸ್ಟ್ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇವಾಗ ಹಾಕಿದಾಗ ನಿಮಗೆ ಅದು ಗೊತ್ತಾಗಿಲ್ಲ ಅಂದಾಗ ನೀವು ಲಾಸ್ಟಲ್ಲಿ ನೀರು ಹಾಕಿ ಅಕ್ಕಿ ಹಾಕ್ಬೇಕಾದ್ರೂ ಕೂಡ ಟೇಸ್ಟ್ ನೋಡಿ ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ಖಾರಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ರಸ ಬಿಟ್ಕೊಂಡು ನೆಕ್ಸ್ಟು ನಾನು ಎಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನೋ ಅದು 2ರಷ್ಟು ನೀರನ್ನ ಹಾಕಿ ಅದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಕೊನೆಯಲ್ಲಿ ಅಕ್ಕಿ ಹಾಕಿ ಅದನ್ನು 2 ವಿಸಲ್ ಕೂಗಿಸ್ಕೊಳ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ನ ಕೂಗಿಸ್ಕೊಳ್ತೀನಿ. ಎಲ್ಲನೂ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಸೊ ನೀವು ಮಾಡಿ ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ಅಂತ. ನನಗೆ ಯಾವಾಗಲೂ ಗೊಜ್ಜು ಮಾಡಿನೇ ರೂಢಿ, ಗೊಜ್ಜು ತುಂಬ ಇಷ್ಟ ಆಗೋದು ವಾಂಗಿಬಾತು. ಸೊ ನಾನು ಈ ದಮ್ ಕಟ್ಟಿರೋ ವಾಂಗಿಬಾತ್ ಮಾಡಬೇಕು ಅಂತ ಹೇಳಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ನಿಮಗೂ ತೋರಿಸ್ತಾ ಇದ್ದೀನಿ. 2-3 ಥರ ಮಾಡ್ಬೋದು, ಬಟ್ ಅದರಲ್ಲಿ ಇದು ಒಂದು ಟೈಪ್ ವಾಂಗಿಬಾತ್. ಸೊ ಕುಕ್ಕರ್ ತೆಗಿತೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಅಲ್ಲೇ ತಿನ್ಬಿಡೋಣ ಅನಿಸ್ತಾ ಇದೆಲ್ಲ. ಸೊ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ. ಅದಾದಮೇಲೆ ಎಲ್ಲನ ಕಲಿಸ್ಕೊಂಡು ಪ್ರೆಷರ್ ಇಳಿದ್ಮೇಲೆ ಎಲ್ಲವನ್ನು ಕ್ಲೀನಾಗಿ ಕಲಿಸ್ಕೊಂಡು ಸರ್ವ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ರೈತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಮೊಸರು ಬಜ್ಜಿ. 1 ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಸೌತೆಕಾಯಿ ಹಾಕಿ ಅರ್ಧ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಮತ್ತು ಮೊಸರನ್ನ ಸೇರಿಸಿ ರೈತ ಮಾಡ್ಕೊಳ್ಳಿ. ಸಾಕು, ಸಿಂಪಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಬಾಕ್ಸ್ಗಳಿಗೆ, ಟಿಫಿನ್ ಬಾಕ್ಸ್ಗಳಿಗೆಲ್ಲ ಕಟ್ಟೋಕ್ಕೆ ತುಂಬ ಸೂಪರಾಗಿರೋ ರೆಸಿಪಿ ಆಗಿದೆ. ನೀವು ಟ್ರೈ ಮಾಡಿ, ಚೆನ್ನಾಗಿದೆ, ಹೇಗಿತ್ತು ಅಂತ ತಿಳಿಸಿ. ಇದೇ ರೀತಿ ನನ್ನ ವಿಡಿಯೋಗಳನ್ನೆಲ್ಲ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ನನಗಿದ್ರೆ ಇದೇ ರೀತಿ ತುಂಬ ರೆಸಿಪಿಗಳನ್ನ ನಾನು ಕೂಡ ಮಾಡ್ಬೋದು. ನೋಡ್ತಾ ಇರಿ, ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದರೆ ನಿಮಗೆಲ್ಲ ಬಾಯ್ ಬಾಯ್ ಹೇಳ್ತಾ